ಇನ್ನು ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ಹಾಸನ, ಹುಬ್ಬಳ್ಳಿಯಲ್ಲೂ ಕೂಡ ಯಾವ ರೀತಿ ಪ್ರತಿಭಟನೆಗಳಾಯಿತು ಅನ್ನೋದನ್ನ ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ ಪ್ರಜ್ವಲ್ ರೇವಣ್ಣಗೆ ಗಲ್ಲಿಗೇರಿಸಬೇಕು ಅಂತ ಹೋರಾಟ ಮಾಡಲಾಗ್ತಾ ಇದೆ. ಮಹಿಳಾ ಆಯೋಗಕ್ಕೆ ಕನ್ನಡಿಗರ ವಿಜಯ ಸೇನೆ ದೂರು ಕೊಟ್ಟಿದೆಯಂತೆ. ತಪ್ಪು ಮಾಡಿರೋರ ವಿರುದ್ಧ ಕಾನೂನು ಕ್ರಮ ಆಗಬೇಕು. ಆಯೋಗಕ್ಕೆ ಮಹಿಳಾ ಕಾರ್ಯಕರ್ತೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ, ಎಚ್.ಡಿ. ರೇವಣ್ಣ ವಿರುದ್ಧ ಕ್ರಮಕ್ಕೆ ಒತ್ತಾಯ ಹೆಚ್ಚಾಗ್ತಾ ಇದೆ. ನೋಡಿ, ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗಿರುವಂತಹ ಒಂದಷ್ಟು ಅಶ್ಲೀಲ ವಿಡಿಯೋಗಳು, ಹೆಣ್ಣು ಮಕ್ಕಳನ್ನ ಈ ರೀತಿ ಹೆದರಿಸಿ ಬೆದರಿಸಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ವಿಚಾರ. ಹಾಗಾಗಿ ಕಠಿಣ ಶಿಕ್ಷೆ ಆಗಬೇಕು ಪ್ರಜ್ವಲ್ ರೇವಣ್ಣ ಅವರಿಗೆ ಅಂತ ಸಾಕಷ್ಟು ಜನ ಒತ್ತಾಯ ಮಾಡ್ತಾ ಇದೇ ರೀತಿ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಹಾಸನ ಮತ್ತು ಹುಬ್ಬಳ್ಳಿಯಲ್ಲಿ ಇವತ್ತು ಪ್ರತಿಭಟನೆಯ ತೀವ್ರತೆ ಹೆಚ್ಚಾಗಿತ್ತು. ಈಗ ಮಹಿಳಾ ಆಯೋಗಕ್ಕೆ ಮತ್ತೊಂದಷ್ಟು ಜನ ಸಂಘಟನೆಯವರು ಒತ್ತಾಯ ಮಾಡ್ತಾ ಇರೋದು ಪ್ರಜ್ವಲ್ ರೇವಣ್ಣ ಅವರನ್ನ ಗಲ್ಲಿಗೇರಿಸಬೇಕು, ಅಂತಹ ಕಠಿಣ ಶಿಕ್ಷೆಯನ್ನ ನೀಡಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದಾರೆ. ದೂರು ಕೂಡ ನೀಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಟ್ಟಿನಲ್ಲಿ ಈ ಪ್ರಕರಣದ ತನಿಖೆ ಸದ್ಯ SIT ನಡೆಸ್ತಾ ಇರೋದು. ಇವತ್ತು ಬೆಳಗ್ಗೆ ಒಂದು ಪ್ರಮುಖ ಸಭೆಯನ್ನ ಮಾಡಿದ್ದಾರೆ SIT ಅಧಿಕಾರಿಗಳು. ಮುಂದುವರೆದ ಭಾಗ ಈಗ ಅವರಿಗೆ ವಿಚಾರಣೆಗೆ ಒಳಪಡಿಸ್ತಾರ. ಒಂದಷ್ಟು ವಿಡಿಯೋಗಳನ್ನು FSLಗೆ ರವಾನೆ ಮಾಡೋದಕ್ಕೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಈ ಪ್ರಜ್ವಲ್ ರೇವಣ್ಣ ಹಾಗೂ ಎಚ್.ಡಿ. ರೇವಣ್ಣ ವಿರುದ್ಧದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಂತ್ರಸ್ತೆ ಯಾರೀಗ ದೂರು ಕೊಟ್ಟಿದ್ದಾರಲ್ಲ, ಸಂತ್ರಸ್ತೆ, ಆಕೆಯ ವಿರುದ್ಧವೇ ಆಕೆಯ ಕುಟುಂಬಸ್ಥರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಪ್ರಜ್ವಲ್ ಪರ ಈ ಸಂತ್ರಸ್ತೆಯ ಕುಟುಂಬಸ್ಥರು ಬ್ಯಾಟಿಂಗ್ ಮಾಡಿದ್ದಾರೆ. ದೂರು ನೀಡಿ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮಹಿಳೆಯ ನಡತೆ ಸರಿ ಇರಲಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ರೇವಣ್ಣ ಫ್ಯಾಮಿಲಿ ವಿರುದ್ಧ ಸುಳ್ಳು ದೂರು ಕೊಡಲಾಗಿದೆ, ರಾಜಕೀಯ ಕಾರಣಕ್ಕೆ ಆರೋಪ ಮಾಡಿದ್ದಾರೆ. ರೇವಣ್ಣ ಹೆಸರು ಹಾಳು ಮಾಡಲು ದೂರು ನೀಡಿದ್ದಾರೆ ಅಂತ ಸಂತ್ರಸ್ತೆಯ ಅತ್ತೆ ಮತ್ತು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ನಮಗೆಲ್ಲ ಸೌಲಭ್ಯ ಚೆನ್ನಾಗಿ ನೋಡ್ತಾರೆ, ಅವ್ರನ್ನ ಬಿಟ್ಟರು ನಾವು ಬದುಕಕ್ಕೆ ಆಗಲ್ಲ ಅಂತ ಹೇಳ್ಕೊಂತೀವಿ. ಈಗ ನಮ್ಮ ಜೊತೆಲಿ ಇದ್ದಾಗಲೂ ನಮಗೂ ನೆಮ್ಮದಿ ಕೊಡಲಿಲ್ಲ. ಪ್ರತಿ ದಿವಸನೂ ಜಗಳ, ಪ್ರತಿ ಯಾರು ಅವ್ರಿಗೆ ಎದುರಿಸೋರು ಇಲ್ಲ, ಬದುರಿಸೋರು ಇಲ್ಲ, ಯಾರು ಇಲ್ಲ, ಅವ್ರಿಗೆ ಎದುರಿಸ್ತಾ ಇಲ್ಲ. ಶೋಭಕ್ಕ ಚೆಕ್ ಮಾಡೋದ್ಮೇಲೆ ಭಯ ಏನಕ್ಕಿರ್ಬೇಕು, ಅವ್ರಿಗೆ ಧೈರ್ಯ ಇರೋದಾಗಿತ್ತು ತಾನೇ, ತಪ್ಪು ಮಾಡಿರೋದಕ್ಕೆ ತಾನೇ ಭಯ ಯೂಸ್ ಮಾಡ್ತಿರೋದು. ಅದಕ್ಕೆ ನಾನು ಅಲ್ಲ, ಅದಕ್ಕೆ ಮೊದಲು ಇದ್ದಿದ್ದು 10 ವರ್ಷದಿಂದ ಹಿಂದೆ. ನಮಗೆಲ್ಲ ಸೌಲಭ್ಯ ಚೆನ್ನಾಗಿ ನೋಡ್ತಾರೆ, ಅವ್ರನ್ನ ಬಿಟ್ಟರು ನಾವು ಬದುಕಕ್ಕೆ ಆಗಲ್ಲ ಅಂತ ಹೇಳ್ಕೊಂತೀವಿ. ಈಗ ನಮ್ಮ ಜೊತೆಲಿ ಇದ್ದಾಗಲೂ ನಮಗೂ ನೆಮ್ಮದಿ ಕೊಡಲಿಲ್ಲ. ಪ್ರತಿ ದಿವಸನೂ ಜಗಳ, ಪ್ರತಿ ಯಾರು ಅವ್ರಿಗೆ ಎದುರಿಸೋರು ಇಲ್ಲ, ಬದುರಿಸೋರು ಇಲ್ಲ, ಯಾರು ಇಲ್ಲ, ಅವ್ರಿಗೆ ಎದುರಿಸ್ತಾ ಇಲ್ಲ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ. ವೀಕ್ಷಕರೇ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೇವೆ. ಅದೇ ರೀತಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೂ ಕೊಟ್ಟಿದ್ದೇವೆ. ಬಹಳ ಫೇಮಸ್ ದಾವಣಗೆರೆ ಬೆಣ್ಣೆ ದೋಸೆ. ಎಸ್, ಅದಕ್ಕೂ ಮುಂಚೆ ನೋಡ್ರಿ, ಜನ BJP ಬೇಕು ಅಂತಾರ, ಕಾಂಗ್ರೆಸ್ ಅಂತಾರ, ಏನಂತಾರೆ, ಜನರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡೋಣ. ಎಸ್,
ನೋಡಿ, ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದೊಳಗೆ ಜನ ದಾವಣಗೆರೆಯಲ್ಲಿ ಯಾವ ಪಕ್ಷವನ್ನ ಬಯಸ್ತಾರೆ ನೋಡೋಣ ಬನ್ನಿ. ನಮಸ್ಕಾರ ಅಣ್ಣ, ಆರಾಮ? ಊಟ ಮಾಡ್ತಾ ಇದ್ದೀರಾ? ಮಾಡ್ತೀನಿ, ಬರೀ ಊಟ ಮಾಡೋಣ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಏನ್ ಹೆಸರು ನಿಮ್ದು? ಲಿಂಗರಾಜ್ ಅಂತೇಳಿ. ಲಿಂಗರಾಜ್ ಅವರೇ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ದಾವಣಗೆರೆಯಲ್ಲಿ ಏನ್ ಬಯಸ್ತೀರಿ? ಬಿಜೆಪಿ ಬಯಸ್ತೀನಿ. ಬಿಜೆಪಿ? ಯಾಕ್ರಿ ಬಿಜೆಪಿ ಬಯಸ್ತೀರಾ? ಮೇಲೆ ನಮ್ಮ ಬಾಸ್ ಇದ್ದಾರೆ. ಬಾಸ್ ಮೇಲೆ? ಕೆಳಗಡೆ ಬೇಡ, ಅಲ್ಲಿದ್ರೆ ಸಾಕು. ನಮ್ಗೆ ಮೇಲಿದ್ರೆ ಸಾಕು. ಯೂತ್ಸ್ ಎಲ್ಲ ಹಾಕದೆ ಅವರಿಗೆ. ಯಾಕೆ ಮೋದಿ ಬರ್ಬೇಕು ಅನ್ಕೋತೀರಾ? ದೇಶದ ರಕ್ಷಣೆ ಫಸ್ಟ್. ನಾವ್ ಹೆಂಗಾರ ಇಲ್ಲಿ ದುಡ್ಕೊಂಡ್ ತಿಂತೀವಿ, ಹೌದ್ರಾ? ದುಡ್ಕೊಂಡ್ ನಾವು ದುಡಿದ್ರೆ ನಾವು ತಿಂತೀವಿ ಅಷ್ಟೇ. ಏನ್ ಫ್ರೀ ಕೊಟ್ರೆ ಏನು ಹಂಗಂತೀರಾ? ಹೌದು. ದೇಶ ರಕ್ಷಣೆ ಇದ್ರೆ ಎಲ್ಲ ಚಲೋ ಅಂತೀರಾ? ಹೌದು. ಏನಂತೀರಪ್ಪ ನೀವು? ಬಪ್ಪ ನೀನ್ ನಾಚಿಕೆ ಬೇಡ ನೀನು. ಹೇಳಿ, ಆಯ್ತು ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ ಬ್ರೋ ನೀವು? ಬಿಜೆಪಿ ಬಂದ್ರೆ ನೀವು ಬಿಜೆಪಿ ಯಾಕೆ ಬಿಜೆಪಿ ಇರ್ಬೇಕು ಅನ್ಕೋತೀರಾ? ದೇಶ ಉದ್ಧಾರ ಆಗ್ಬೇಕಪ್ಪ ಅಂದ್ರೆ ಅದೇ ಇರ್ಬೇಕು ನಮ್ಗೆ. ಇಲ್ಲ ಅಂದ್ರೆ ಹಾಳಾಗ್ಬಿಡುತ್ತೆ. ಹೆಂಗ್ ಹಾಳಾಗುತ್ತೆ? ಸರ್ಕಾರ ಬಂದು ನೋಡ್ರಿ, ಏನ್ ಇಲ್ದಂಗೆ ಆಗ್ಬಿಡತ್ ನೋಡಿ. ಏನು ಉದ್ದಾರ ಐತಿ? 2,000 ರೂಪಾಯಿ ಕೊಡ್ತಾನೆ ಅಷ್ಟ ಅವನು. ಅದರಿಂದ ಎಷ್ಟು ಲಾಭ ಜಾಸ್ತಿ ಎಷ್ಟು ಮಾಡ್ಯಾನ? ಐಟಮ್ಗಳೆಲ್ಲ ಯಾವ್ಯಾವ ಎಷ್ಟೆಷ್ಟಿಗೆ ಅವ ಮತ್ತೆ ಹಂಗಂತೀರಿ? ಹಂಗ ಏನ್ ಲಾಸ್ ಆಗ್ತೈತೆ ಹಂಗಾರೆ? ಲಾಸ್ ಹೆಂಗ್ ಲಾಸ್ ಆಗ್ತೈತೆ? ಈ ಸಲ ಗೆಲ್ತಾರ? ಬಿಜೆಪಿ ಪಕ್ಕ ಪ್ರಧಾನಮಂತ್ರಿ ಆಗುತ್ತಾ? ಎಷ್ಟು ಸೀಟ್? ಆಕ್ಚುಲಿ ಎಷ್ಟಾರು ಸೀಟ್ ಆಗ್ಲಿ ಅವರೇ ಬರೋದು. ಹೌದು. ಮೋದಿಜಿಗೆ. ಸರ್ ನಮಸ್ಕಾರ ರೀ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ನಮ್ಮ ಬಿಜೆಪಿ ಪಕ್ಷ. ಬಿಜೆಪಿ ಬರ್ಬೇಕು. ಯಾಕೆ ಬರ್ಬೇಕು? ನಾವು ಡ್ರೈವರ್ಗಳು ಸಹ ಎಲ್ಲ ಬಂದ್ ಮಾಡ್ಯಾರ. ನಮ್ದು ಡ್ರೈವರ್ ಯಾರು ಏನ್ ಬಂದ್ ಮಾಡ್ಯಾರ? ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಈಗ ಕಾಂಗ್ರೆಸ್ ಅವ್ರು ಬಂದ್ ಮಾಡ್ಯಾರ. ಬಸ್ ಫ್ರೀ ಮಾಡಿದ್ರಿ ನಮ್ಮಂತ ಡ್ರೈವರ್. ಬಸ್ ಫ್ರೀ ಮಾಡ್ಬಿಟ್ಟು ಎಲ್ಲ ಟ್ರಿಪ್ ಹೊಡ್ಯಾಕ ಹೊಂಟಾರ. ನಿಮ್ದು ಎಲ್ಲ ಬಂದ್ ಆಗೈತಿ. ಹೌದು. ಒಟ್ಟು ಈ ಸಲ ಬಿಜೆಪಿಗೆ ಹಾಕ್ತಿರಿ ಒಟ್ಟು? ಆಗ್ತೀವಿ. ಅವರೇ ಗೆಲ್ಬೇಕಾ? ಹೌದು. ಮೋದಿ ಎಷ್ಟು ಏಜು? ನನಗೆ 19. 19. ವೋಟರ್ ರೆಡಿ ಬಂದೈತಾ? ಬಂದಿದೆ. ಓಟ್ ಹಾಕ್ತಿದ್ಯಾ? ಓಟ್ ಹಾಕಿ. ಯಾವಾಗ ಓಟ್ ಹಾಕ್ಬೋದಿನ? ಈಗ ಈ ಫಸ್ಟ್ ಓಟ್ಗೆ ಫಸ್ಟ್ ಓಟೇ ಮೋದಿ. ಮೋದಿ. ಯಾಕೆ ಮೋದಿ ಅಂತ ಡಿಸೈಡ್ ಮಾಡಿದೆ? ಅವರೆಲ್ಲ ಇದೆಲ್ಲ ಕಂಪ್ನಿ ಇದು ಮಾಡ್ತಿದಾರ, ಹಂಗೆ ಕಂಪ್ನಿ ಒಳ್ಳೆ ಒಟ್ಟು ಇಲ್ಲ ಗೀರಿ ಎಲ್ಲ ಇದು ಮಾಡ್ತಾ ಇದಾರೆ. ನೀರು ಕಾಂಗ್ರೆಸ್ ಬಂದಾಗ ಇಲ್ಲಿ ಎಲ್ಲಿ ಬಂದಿತ್ತಲ್ಲಪ್ಪ ನೀರು? ಬರಗಾಲ ಹೌದಲ್ಲ? ಕಾಂಗ್ರೆಸ್. ಯಾಕ್ರಿ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ನಮ್ಮ ಅವ್ರು 3 ಟೈಮ್ ಚಾನ್ಸ್ ಕೊಟ್ಟಾರ. ಈಗ 4ನೇ ಟೈಮ್ ಇವ್ರಿಗೆ ಕೊಡ್ತಾರ ಅಷ್ಟೇ. 3 ಟೈಮಾ? ಯಾರಿಗೆ 3 ಟೈಮ್? 2 ಟೈಮ್ ಕಣ್ರಿ. 2 ಟೈಮಾ 3 ಟೈಮು? 2 ಟೈಮು 10 ವರ್ಷ. ಈಗ ನೆಕ್ಸ್ಟ್ ಇವ್ರಿಗೆ ಕೊಡ್ತಾರ ಅಷ್ಟೇ. ಇವ್ರಿಗೆ ಕೊಡ್ತಾರೆ. ಹಂಗ್ಲೆಕ್ಕ ಕಂಡ್ರೆ ಕಾಂಗ್ರೆಸ್ ಅವ್ರು 70 ವರ್ಷ ಆಳಿದ್ರಪ್ಪ. ಅದು ಅವ್ರದ್ದು ನಾವು ಅವಾಗ ಹುಟ್ಟಿದ್ದಿಲ್ಲ. 21ರಲ್ಲಿ ಎಷ್ಟಾಯ್ತು? 14 ಸಲ ಅವಕಾಶ ಇದೆ. 14 ಈ ಸರಿ ಏನೋ ಒಂದು ಚಾನ್ಸ್ ಕೊಡೋಣ ಅಂತ. ಇನ್ನೊಂದ್ಸಲ ಚಾನ್ಸ್ ಕೊಟ್ಟು ನೋಡೋಣ. 10 ವರ್ಷ ಯಾಕೋ ಬೋರ್ ಆಯ್ತು ಅಂತೀರಾ? ಕಾಂಗ್ರೆಸ್ ಒಂದ್ಸಲ ಹೋಗೋಣ ಅಂತ. ಏನ್ರಪ್ಪ? ನಮ್ ಬಿಜೆಪಿ ಸರ್ಕಾರ ಬಂದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ. ನಿಮ್ಮ ಇಷ್ಟ. ಓಟ್ ಹಾಕೋದಾದ್ರೆ ಬಿಜೆಪಿಗೆ ಓಟ್ ಹಾಕ್ರಿ. ಏನು ಇಲ್ಲ ಅಂದ್ರೆ ಬಿಟ್ಬಿಡಿ. ಯಾರಿಗೂ ಹಾಕ್ಲೇಬೇಡಿ. ಬಿಡ್ರಿ, ಏನಾಗಲ್ಲ. ಕಾಂಗ್ರೆಸ್ಗೆ ಹಾಕೋರು ಇರ್ತಾರಪ್ಪ. ಇಲ್ಲ ಕಾಂಗ್ರೆಸ್ಗೆ ಹಾಕೋರು ನಿಮ್ಗೆ ಏನಾಯ್ತು